ರಾಜ್ಯಾದ್ಯಂತ ಚರ್ಚೆಗೆ ಗ್ರಾಸವಾಗಿರುವ ವಿಶೇಷ ಮತದಾರರ ತೀವ್ರ ಪರಿಷ್ಕರಣೆ ಅಂದ್ರೆ ಎಸ್ಐಆರ್ ಪ್ರಕ್ರಿಯೆ ಇದೀಗ ವೇಗ ಪಡೆದುಕೊಂಡಿದೆ. ಈ ಹಿನ್ನೆಲೆಯಲ್ಲಿ ತುಮಕೂರು ನಗರದಲ್ಲಿ ಕಾಂಗ್ರೆಸ್ ಮುಖಂಡರು, ಸಾರ್ವಜನಿಕರು, ಧಾರ್ಮಿಕ ಮುಖಂಡರು ಹಾಗೂ ವಿವಿಧ ಸಂಘಟನೆಗಳ ಪ್ರತಿನಿಧಿಗಳೊಂದಿಗೆ ಮಹತ್ವದ ಸಭೆ ನಡೆಸಿ ಎಸ್ಐಆರ್ ಕುರಿತು ಜಾಗೃತಿ ಮೂಡಿಸಿದ್ದಾರೆ. ಅರ್ಜಿ ಸಲ್ಲಿಕೆಯಲ್ಲಿ ವಿಳಂಬ ಆದ್ರೆ ಮತದಾರರ ಪಟ್ಟಿಯಿಂದ ಹೆಸರು ಕೈಬಿಡುವ ಸಾಧ್ಯತೆ ಇದೆ ಎಂದು ಮುಖಂಡರು ಎಚ್ಚರಿಕೆ ನೀಡಿದ್ದಾರೆ. ಹೌದು, ತುಮಕೂರು ನಗರದ ಮಾಜಿ ಶಾಸಕ ರಫೀಕ್ ಅಹಮದ್ ಅವರ ನಿವಾಸದ ಬಳಿ ಮಾಜಿ ಶಾಸಕ ಶಫಿ ಅಹಮದ್ ಅವರ ನೇತೃತ್ವದಲ್ಲಿ ಎಸ್ಐಆರ್ ಕುರಿತು ಕಾಂಗ್ರೆಸ್ ಪಕ್ಷದ ಪ್ರಮುಖ ಸಭೆ ನಡೆಯಿತು. ವಾರ್ಡ್ ಅಧ್ಯಕ್ಷರು, ಮಾಜಿ ಕಾರ್ಪೊರೇಟರ್ಗಳು, ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು, ಧಾರ್ಮಿಕ ಮುಖಂಡರು ಹಾಗೂ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ತೊಡಗಿರುವ ಕಾರ್ಯಕರ್ತರು ಸಭೆಯಲ್ಲಿ ಭಾಗವಹಿಸಿದ್ದರು. ಈ ಸಭೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆಗೆ ಸಂಬಂಧಿಸಿದ ಅನುಮಾನಗಳು, ಸಾರ್ವಜನಿಕರ ಕುಂದುಕೊರತೆಗಳು ಹಾಗೂ ಎದುರಾಗುತ್ತಿರುವ ಸಮಸ್ಯೆಗಳ ಬಗ್ಗೆ ಮುಕ್ತ ಚರ್ಚೆ ನಡೆಯಿತು. ಪ್ರಕ್ರಿಯೆಯನ್ನು ಸುಲಭವಾಗಿ ಪೂರ್ಣಗೊಳಿಸುವ ಬಗ್ಗೆ ಮುಖಂಡರು ಮಾಹಿತಿ ನೀಡಿದರು. ಇನ್ನು 2 ವಾರದೊಳಗೆ ಎಸ್ಐಆರ್ ಅರ್ಜಿಗಳನ್ನು ಭರ್ತಿ ಮಾಡಿ ಸಂಬಂಧಿಸಿದ ಅಧಿಕಾರಿಗಳಿಗೆ ಸಲ್ಲಿಸಬೇಕು ಎಂದು ಮಾಜಿ ಶಾಸಕ ರಫೀಕ್ ಅಹಮದ್ ಮನವಿ ಮಾಡಿದರು. ಪಾಲ್ಗೊಂಡಾಗ ಯಾವ ರೀತಿಯ ಸಮಸ್ಯೆಗಳು ಏನಾದರೂ ಬರ್ತಾ ಇದ್ರೆ ಆ ಸಮಸ್ಯೆಗಳು ಏನಿದೆ ಅಂತ ತಿಳ್ಕೊಂಡು ಮುಂದಿನ ಎಕರೆಯಿಂದ ಕೇವಲ 2 ವಾರಗಳ ಕಾಲ ಉಳಿದಿದೆ. ಈ 2 ವಾರಗಳ ಕಾಲದಲ್ಲಿ ನಾವು ಈ ಎಸ್ಐಆರ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಪ್ರತಿಯೊಂದು ಏನು ನಾವು ಅರ್ಜಿಯನ್ನು ಎನ್ಯುಮರೇಷನ್ ಫಾರ್ಮನ್ನು ನಾವು ಪಡೆದಿದ್ದೀವಿ ಆ ಫಾರ್ಮನ್ನು ನಾವು ವಾಪಸ್ BLOಗೆ ಕೊಟ್ಟು ಅದರ ಅಕ್ನಾಲಜ್ಮೆಂಟನ್ನು ತೆಗೆದುಕೊಳ್ಬೇಕಾಗುತ್ತೆ. ಇಲ್ಲದಿದ್ದರೆ ನಾವು ಅರ್ಜಿಯನ್ನು ಪಡೆದು ಅರ್ಜಿ ನಾವು ಸಬ್ಮಿಟ್ ಮಾಡಲಿದ್ರೆ ಅವ್ರಿಗೆ ವಾಪಸ್ ಕೊಡದೇ ಇದ್ದರೆ ಏನೋ ಈ ಡ್ರಾಫ್ಟ್ ಎಲೆಕ್ಟ್ರಲ್ ರೋಲ್ ಬರುತ್ತದೆ ಆಗಸ್ಟ್ ತಿಂಗಳಲ್ಲಿ, ಅದರಲ್ಲಿ ನಮ್ಮ ಹೆಸರು ಇರೋದಿಲ್ಲ. ಇದನ್ನು ಅದೊಂದು ಬಹಳ ಮುಖ್ಯವಾದ ಒಂದು ವಿಷಯ. ಹಾಗಾಗಿ ಈ ಎಲ್ಲ ಅಂಶಗಳನ್ನು ನಮ್ಮ ನಾಯಕರುಗಳು, ನಮ್ಮ ಏನು ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಂತಹ ಮುಖಂಡರುಗಳಿಗೆ ಅವರು ಹೇಳ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ನನ್ನ ಗೃಹ ಕಚೇರಿಯಲ್ಲಿ ಈ ಸಭೆಯನ್ನು ಕರೆದಿದ್ದೀವಿ. ಅನೇಕ ಮುಖಂಡರುಗಳು ಬಂದು ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ನಾನು ಕೂಡ ತಮ್ಮ ಮುಖಾಂತರ ತುಮಕೂರು ನಗರದ ಎಲ್ಲ ನಾಗರಿಕರಿಗೆ, ವಿಶೇಷವಾಗಿ ಮತದಾರರಿಗೆ ಮನವಿ ಮಾಡ್ಕೊಳ್ತಾರೆ ಅಂದರೆ ತಾವು ದಯವಿಟ್ಟು ಒಂದು ಎಕರೆ ಒಂದು ಫಾರ್ಮ್, ನಾನು 5 ಫಾರ್ಮ್ ನಮ್ಮ ತುಂಬಿದೆ. ಒಂದು ಫಾರ್ಮ್ ತುಂಬಕ್ಕೆ ಕೇವಲ 5 ನಿಮಿಷಗಳ ಕಾಲ ಸಾಕು. ಹಾಗಾಗಿ ಏನು 2002ರ ಅಂಕಿಅಂಶಗಳು ಏನಿದೆ ಆ ಅಂಕಿಅಂಶಗಳನ್ನು ತುಂಬಬೇಕು. ಅರ್ಜಿಗಳನ್ನು ಸಲ್ಲಿಸದಿದ್ದರೆ ಮುಂದಿನ ದಿನಗಳಲ್ಲಿ ಪ್ರಕಟವಾಗುವ ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರಿಸದಿರುವ ಸಾಧ್ಯತೆ ಇದೆ ಎಂದು ಎಚ್ಚರಿಸಿದ ಅವರು, ಒಂದು ಅರ್ಜಿ ಭರ್ತಿ ಮಾಡಲು ಕೇವಲ 5 ನಿಮಿಷ ಸಾಕು. 2002ರ ಮತದಾರರ ದಾಖಲೆಗಳ ಆಧಾರದ ಮೇಲೆ ಮಾಹಿತಿಯನ್ನು ನೀಡಬೇಕು. ಆ ಸಮಯದಲ್ಲಿ ಮತದಾರರಾಗಿರದಿದ್ದರೆ ಸಂಬಂಧಿಕರ ವಿವರಗಳನ್ನು ದಾಖಲಿಸುವ ಅವಕಾಶವೂ ಇದೆ ಎಂದು ತಿಳಿಸಿದರು. ಇದೇ ವೇಳೆ ಮಾಜಿ ಶಾಸಕ ಶಫಿ ಅಹಮದ್ ಮಾತನಾಡಿ, ಮತದಾನದ ಹಕ್ಕು ಪ್ರತಿಯೊಬ್ಬ ನಾಗರಿಕನ ಪ್ರಜಾಪ್ರಭುತ್ವದ ಹಕ್ಕು. ಆದ್ದರಿಂದ ಪ್ರತಿಯೊಬ್ಬ ಅರ್ಹ ಮತದಾರರು ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಅಗತ್ಯ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸುವಂತೆ ಮನವಿ ಮಾಡಿದರು. ನಮ್ಮ ತುಮಕೂರಿನ 35 ವಾರ್ಡ್ಗಳಲ್ಲಿ ಇವತ್ತು 237 ಬೂತ್ಗಳು ಇವೆ. ಅದು ಇನ್ನು ಹೆಚ್ಚಬಹುದು, ಇನ್ನು ಸ್ವಲ್ಪ 1-2 ಕಮ್ಮಿ ಜಾಸ್ತಿ ಆಗ್ಬೋದು. ಆದರೆ ವಿಶೇಷವಾಗಿ ಇವತ್ತು ಹೇಳೋದಾದರೆ ನಮ್ಮ ಈ ಸ್ಲಮ್ಸ್ನಲ್ಲಿ ಇರೋರು ಮತ್ತು ಕಾಲೋನಿಯಲ್ಲಿ ಇರೋರು ಭಾಳ ಮುತುವರ್ಜಿ ವಹಿಸಿ ಅವರು ಭಾಳ ಶ್ರದ್ಧೆಯಿಂದ ಅವರ ವೋಟರ್ ಲಿಸ್ಟ್ನಲ್ಲಿ ಎನ್ಯುಮರೇಷನ್ ಮಾಡೋ ವಿಚಾರದಲ್ಲಿ ಹೆಚ್ಚಿನ ಆಸಕ್ತಿ ವಹಿಸಿ ಕೆಲಸ ಮಾಡ್ತಾ ಇದ್ದಾರೆ. ನಿಜವಾಗಿಯೂ ನಾವು ಅವ್ರಿಗೆ ಅಭಿನಂದನೆ ಸಲ್ಲಿಸಬೇಕಾಗ್ತದೆ. ಇವತ್ತು ಸರ್ಕಾರದ ವತಿಯಿಂದ ಏನು ಸಂದೇಶವನ್ನು ಕೊಟ್ಟಿದ್ದಾರೆ, ನಿಮ್ಮ ವೋಟನ್ನು ನೀವು ಸರಿಯಾದ ರೀತಿಯಲ್ಲಿ ವೋಟರ್ ಲಿಸ್ಟ್ನಲ್ಲಿ 2027ರ ವೋಟರ್ ಲಿಸ್ಟ್ನಲ್ಲಿ ಏನು ವೋಟರ್ ಲಿಸ್ಟ್ ಹೆಸರಿತ್ತು ಅದನ್ನು ನೀವು ಸ್ಟೇಟಸ್ಗೂ ನಾವು ಮೇಂಟೈನ್ ಮಾಡಿಕೊಂಡ್ರೆ ನಮ್ಮ ತುಮಕೂರಿನ, ವಿಶೇಷವಾಗಿ ತುಮಕೂರು ಅಸೆಂಬ್ಲಿ ಕ್ಷೇತ್ರದಲ್ಲಿ ನಮ್ಮ ವೋಟರ್ ಲಿಸ್ಟಿನ ಸಂಖ್ಯೆ ಏನಿತ್ತು ಅದನ್ನು ನಾವು ರಿಟೈನ್ ಮಾಡಿಕೊಳ್ಳಕ್ಕೆ ಸಾಧ್ಯವಾಗ್ತದೆ. ತುಮಕೂರಿನಲ್ಲಿ ನಡೆದ ಈ ಸಭೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆ ಕುರಿತಂತೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಪ್ರಯತ್ನ ನಡೆಯಿತು. ಮತದಾರರ ಪಟ್ಟಿಯಲ್ಲಿ ಹೆಸರು ಉಳಿಸಿಕೊಳ್ಳಲು ಅಗತ್ಯ ಕ್ರಮಗಳನ್ನು ಸಮಯಕ್ಕೆ ಸರಿಯಾಗಿ ಕೈಗೊಳ್ಳುವಂತೆ ಕರೆ ನೀಡಲಾಗಿದೆ. ಎಸ್ಐಆರ್ ಪ್ರಕ್ರಿಯೆ ಕುರಿತು ವಿವಿಧ ರಾಜಕೀಯ ಪಕ್ಷಗಳು ಹಾಗೂ ಸಂಘಟನೆಗಳು ತಮ್ಮದೇ ರೀತಿಯಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸುತ್ತಿವೆ. ಅಂತಿಮವಾಗಿ ಮತದಾರರು ಚುನಾವಣಾ ಆಯೋಗದ ಅಧಿಕೃತ ಮಾರ್ಗಸೂಚಿಗಳನ್ನು ಅನುಸರಿಸಿ ನಿಗದಿತ ಅವಧಿಯೊಳಗೆ ಅಗತ್ಯ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸುವುದು ಮುಖ್ಯವಾಗಿದೆ.
ಮಂಜುನಾಥ್ HR, ನ್ಯೂಸ್ ಡೆಸ್ಕ್, ಪ್ರಗತಿ ಟಿವಿ, ತುಮಕೂರು.